ಇಷ್ಟ ಇತ್ತ ಮೇಡಮ್ ನಿಮ್ಮ ಮಗ ಸಿನಿಮಾ ಇಂಡಸ್ಟ್ರಿ ಕಡೆ ಬರಬೇಕು ಅನ್ನೋದು? ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ಸೊ ನನಗೆ ಅವ್ನು ಡಾಕ್ಟರ್ ಆಗಬೇಕಿತ್ತು ಅಂತ ಭಾಳ ಆಸೆ ಇತ್ತು. ಸೊ ನನ್ನ ತಮ್ಮ ಹೇಳ್ದ ಅವ್ನು ಆ್ಯಕ್ಟರ್ ಆಗಲಿ, ದಿನಕ್ಕೊಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನಿನ್ನ ಮಗನ ಎಲ್ಲ ಇದರಲ್ಲೂ ನೋಡ್ಬೋದು. ಸೊ ಸುಮ್ಮನೆ ಹೂ ಅನ್ನೋ ಅಂತ. ಸೊ ನನಗೆ ನಿಜವಾಗ್ಲೂ ಆಸೆ ಇರಲಿಲ್ಲ. ನನಗೆ ಅವ್ನು ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಇವತ್ತು ಐ ಫೀಲ್ ದಟ್ ಡಿಸಿಷನ್ ವಾಟ್ ಮೈ ಬ್ರದರ್ ಟುಕ್ ದಟ್ ಡೇ ಇಸ್ ವರ್ತ್ ಇಟ್. ಅವ್ನು ಶೇರ್ ಅಷ್ಟು ಮಾಡ್ಕೊಳೋದಿಲ್ಲ ಎಲ್ಲದನ್ನೂ. ಬಟ್ ಒಂದು ಅವನು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ಮಾಡಿದಾಗ ನನಗೆ ಇನ್ನೂ ಜ್ಞಾಪಕ ಇದೆ. ನಾನು ಅವಳು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿಗೆ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ ಅಂತ. ಸೊ ನಾನು ಹೋದೆ, ಚಿತ್ರ ಶೆಣಾಯ್ ಅವರಿದ್ರು ನನ್ನ ಜೊತೆ. ಬನ್ನಿ ಸುಜಾಕ ಒಳಗೆ ಹೋಗೋಣ ಅಂತ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಆ್ಯಸ್ ಅ ಮದರ್ ನಾನು ಓಡ್ ಹೋಗಿ ಗಟ್ಟಿ ಹಿಡ್ಕೊಂಡ್ಬಿಟ್ಟೆ ಸಂಚಿತ್ನ. ಸೊ ಚಿತ್ರ ಶೆಣಾಯ್ ನಂಗೆ ಇನ್ನೂ ಹೇಳಿದ್ರು, ನೀವೇನು ಹೋಗೊಂದು ಏಡಿನೆಲ್ಲ ಹಂಗೆ ಇಟ್ಕೊತಾ ಇದ್ದೀರಾ ಅಂತ. ಸೆಟ್ ಏಡಿನೋ ಪೀಡಿನೋ ನಂಗೆ ಗೊತ್ತಿಲ್ಲ, ನನ್ನ ಮಗ ಅಂತ. ಸೊ ಅವತ್ತು ಎಲ್ಲರಿಗೂ ಗೊತ್ತಾಗಿದ್ದು ಅದು ಸಂಚಿತ್ ಅವರು ಸುದೀಪ್ ಅವ್ರ ಅಕ್ಕನ ಮಗ ಅಂತ. ಸೊ ಹಿ ಹ್ಯಾಸ್ ದೀಪು ಅವ್ನಿಗೆ ಏನೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ರು ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರ್ಯಾಚ್. ನೀನೊಂದು ಹೀರೋ ಆಗಿ ಅಥವಾ ಹೀರೋ ಅಕ್ಕನ ಮಗ, ಸೊ ಹೆಂಗಾರು ಎಂಟ್ರಿ ಕೊಡು ಇಲ್ಲ, ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು, ಎಲ್ಲದನ್ನೂ ಮಾಡು. ಸೊ ಟೆಕ್ನಿಕಲಿ ಸಂಚಿತ್ ಏನು ಕಲ್ತಿದ್ದಾನೆ ಅದು ನನ್ನ 100% ಸುದೀಪ್ ಅವರಿಂದ. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡು ಹಿಡಿದ್ರು. ಅವ್ನು ತೆಗೆಯೋ ಪಿಕ್ಚರ್ಸ್ ಆಗಿರಲಿ, ಫೋಟೋಸ್ ಆಗಿರಲಿ, ಹಿಸ್ ಆ್ಯಂಗಲ್ಸ್ ವೇರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೇರ್ ಡಿಫ್ರೆಂಟ್. ಸೊ ಹಾಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಆ್ಯಂಡ್ ನಾವ್ ಟು ದ ಪ್ರೊಡ್ಯೂಸರ್ ಎಸ್ ವೆಲ್. ನಾನು ಒಂದೇ ಹೇಳೋದು, ಕಷ್ಟಪಟ್ಟು ದುಡಿ, ನ್ಯಾಯವಾದ ದಾರಿಯಲ್ಲಿ ನಡಿ, ಅದಷ್ಟೇ ನಾನು. ಉಳಿದಿದ್ದು ದೇವರಿಚ್ಛೆ. ವೇಟ್ ಮಾಡಿದ್ದೆ. ಅವ್ರದ್ದು ಇದು ದೊಡ್ಡ ಕನಸು. ಅವರು ಮೊಮ್ಮಗನ ದೊಡ್ಡ ಪರದೆ ಮೇಲೆ, ಯಾಕಂದ್ರೆ ಮಗನ ತುಂಬ ಸತಿ ನೋಡಿದ್ದಾರೆ. ಸೊ ಅದು ನೋಡಿದಾಗೆಲ್ಲ ಮನೇಲಿ ಬಂದಾಗ ನನಗಾಗಲಿ ಪ್ರಿಯಂಗಾಗಲಿ ಹೇಳ್ತಾ ಇದ್ರು, ಸಂಚಿತ್ ನಾನು ಒಂದು ಸತಿ ಸ್ಕ್ರೀನ್ ಮೇಲೆ ನೋಡ್ಬೇಕಣೆ ಅಂತ. ಸೊ ಅದು ಅವರಿಲ್ಲ. ಬಟ್ ನಮ್ಮ ಪ್ರಕಾರ ನಮ್ಗೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇವತ್ತು ಇಲ್ಲಿದ್ದಾರೆ, ಇದ್ದಾರೆ. ಬಿಟ್ಟು ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೊರಡೋಕ್ಕಿಂತ ಮುಂಚೆ ಆಗಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಬಂದಿರೋದು. ಸೊ ಇದು ಅಮ್ಮನ ಆಶೀರ್ವಾದ ಅಷ್ಟೇ. ಕಾದು ನೋಡುವಂತಿದೆ. ಅವನೇ ಬೆಳೆಸಿರೋ ಮಗ ಅದು. ನಾನು ಮುಂಚೆನೇ ಹೇಳಿದೆ, ನಾನು ಹೆತ್ತಿದ್ದೀನಿ ಕರೆಕ್ಟ್. ಬಟ್ ನನ್ನ ಮಕ್ಕಳನ್ನ ಸಾಕಿ ಸಲಗಿ ಬೆಳೆಸಿದ್ದು ನನ್ನ ತಂದೆ ತಾಯಿ, ನನ್ನ ತಮ್ಮ ಮದುವೆ ಆದಮೇಲೆ ಇವಳು ನಮ್ಮ ಅಕ್ಕ. ಸೊ ಎಲ್ಲರೂ ಬೆಳೆಸಾಗಿದೆ. ಇವತ್ತು ಆ ಪಟ್ಟ ಬಂದಾಗ ನನಗೆ ಅದೊಂದು ಭಯ ಇದೆ, ಇನ್ನೂ ಇದೆ. ಅವನು ಆ ದಾರಿಲಿ ಹೋಗಬೇಕು ಅವನು. ಬಿಕಾಸ್ ನಾವು ನೋಡಿರೋ ಪ್ರಕಾರ ದೀಪು ಕಷ್ಟಪಡೋದನ್ನು ನೀವು ತೆರೆ ಮೇಲೆ ನೋಡ್ತೀರ. ಅವ್ನು ಕಷ್ಟಪಟ್ಟು ಮನೆಗೆ ಬಂದಿದ್ದ ನೋವನ್ನು ನಾವು ನೋಡಿದ್ವಿ. ಆ ನೋವು ನಾನು ಸಂಚಿತಲ್ಲೂ ನೋಡಿದ್ದೀನಿ. ಮೈಕೈ ನೋವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ಬಟ್ ನಾನು ಇವತ್ತಿಗೂ ಅವ್ನಿಗೆ ಅದೇ ಹೇಳೋದು, ನ್ಯಾಯವಾಗಿ ಮಾಡಿದ್ರೆ ಕಷ್ಟಕ್ಕೆ ಅದಕ್ಕೆ ತಕ್ಕಷ್ಟು ಫಲ ದೇವ್ರು ಕೊಟ್ಟೇ ಕೊಡ್ತಾರೆ. ದಿಸ್ ಇಸ್ ಅ ಬಿಗ್ ಎಕ್ಸಾಂಪಲ್ ಫಾರ್ ದಟ್. ಫಸ್ಟ್ ಶೋ ಒಂದು 3 ದಿನ ಹೋಗಲಿ, ಬಟ್ ಭರವಸೆ, ಕಾನ್ಫಿಡೆನ್ಸ್ ಅಂತೂ 100%. ಅದೇ ಗೊತ್ತಾಗಬೇಕೀಗ. ನೀವು ಬಿಟ್ಟರೆ ನಾನು ನೋಡೋಕ್ಕಲ್ಲ. ಒಂದು ಕ್ಯಾಪ್ಟನ್ ಹತ್ರ ಶಿಪ್ ಹತ್ರ ಮಾತಾಡಿ ನಾವು ಹೊರಡ್ತೀವಿ. ಓಕೆನಾ? ಹಾಂ ಬನ್ನಿ ಬಿಡಿ. ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ. ಪ್ರೊಡ್ಯೂಸರ್ ನೀವು ಎಸ್. ಪಚ್ಚ ಅವ್ರದ್ದು ಎಷ್ಟು ಕಾಸ್ಟ್ ಇಟ್ಕೊಂಡಿದ್ರೆ ಕಿಚ್ಚ ಅವ್ರದ್ದು ಏನಾದ್ರು ಜೊತೆ ಕಿಚ್ಚ ಪಚ್ಚ ಇನ್ನು ಪಚ್ಚನಿಗೆ ಯಾವ ಥರ ಪ್ರೊಡ್ಯೂಸರ್ಸ್ ಬರ್ತಾರೆ, ಆಫರ್ಸ್ ಮಾಡ್ತಾರೆ. ನನಗಿಬ್ಬರು ಡೇಟ್ಸ್ ಕೊಟ್ಟರೆ ನಾನು ನಿಜವಾಗ್ಲೂ ಭಾಳ ಖುಷಿಯಾಗಿದೆ. ಡೇಟ್ಸ್ ಕೊಡ್ತೀವಿ ನಾವು. ನೀವು ಮಸ್ಕಾಡಿಬೇಕೀಗ ಅವ್ರಿಗೆ. ಥ್ಯಾಂಕ್ ಯು. ಇಷ್ಟ ಆಯ್ತಾ ಫಿಲಮ್ ಎಲ್ಲ?